ಎಲ್ಲರಿಗೂ ನಮಸ್ತೆ. ನಾನಿವತ್ತು ಚಟ್ಟೆ ಸೊಪ್ಪಿನ ತಂಬಳಿ, ಚಟ್ಟೆ ಸೊಪ್ಪು, ತಕಟೆ ಸೊಪ್ಪು, ತಜಂಕ ಸೊಪ್ಪು ಅಂತಲೂ ಕರೀತಾರೆ, ಅದರ ತಂಬಳಿ ಮಾಡಿದ್ದೇನೆ. ಮತ್ತು ದೊಣ್ಣಮೆಣಸಿನ್ಕಾಯಿದು ಬಜೆ ಮತ್ತು ಅದ್ರ ಸಂಗಡನೂ ಬದನೆಕಾಯಿ ಬಜೆನೂ ಮಾಡಿದ್ದೇನೆ. ಹೇಗೆ ಮಾಡಿದ್ದೆಂದು ತೋರಿಸಿಕೊಡ್ತೇನೆ, ಬನ್ನಿ. ಇಷ್ಟು ಸಾಕು. ಇಷ್ಟು ಚಟ್ಟೆ ಸೊಪ್ಪು ತಗೊಂಡಿದ್ದೆ. ಇದನ್ನು ಚೆನ್ನಾಗಿ ತೊಳೆದು ಆಮಟೆಕಾಯಿಯನ್ನು ಸಹ ಜಜ್ಜಿ ಇಟ್ಕೊಂಡು ಮತ್ತು ಹುಣಸೆಹಣ್ಣು ಸಂಗಡ ಬೇಯಿಸ್ಲಿಕ್ಕೆ ಇಟ್ಕೊಳ್ತೇನೆ. ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ. ಸ್ವಲ್ಪ ಉಪ್ಪು, 3 ಆಮಟೆಕಾಯಿ, ಹುಣಸೆಹಣ್ಣು. ಇದು ನಮ್ಮ ಅಮ್ಮನ ಮನೆಯದು ಅಡುಗೆ, ಯಾಕಂದರೆ ದಂಟು ಕೂಡ ಹಾಕ್ತಾಳೆ, ಆಮೇಲೆ ತೆಗೆಯೋದು, ಕ್ಲೀನ್ ಮಾಡೋದು. ಆಗಿದೆ, ಇದು ಬಂದ್ ಮಾಡ್ತೇನೆ. ಇದು ತಣಿಲಿಕ್ಕೆ ಬಿಡಬೇಕು. ಆಮಟೆಕಾಯನ್ನು ಸಿಪ್ಪೆ ತೆಗೆದು ಗುದ್ದಿಟ್ಕೊಂಡಿದ್ದೆ. ಇದರ ಪಲ್ಪ್ ಇದೆ. ಎಲೆಯನ್ನು ಬಿಡಿಸ್ಕೊಂಡಿದ್ದೆ. ಮೊದಲು ಎಲೆಯನ್ನು ಕಾಯಿ, ಹಸಿಮೆಣಸು, ಜೀರಿಗೆ ಸಂಗಡ ನೈಸಾಗಿ ರುಬ್ಕೋಬೇಕು. ಆವಾಗ ಬೇಯಿಸುವಾಗ ಹಸಿಮೆಣಸು ಹಾಕಬೇಕಿತ್ತು, ಮರ್ತೋಯ್ತು ಮಾರ್ರೆ. ಅದಕ್ಕೆ 3 ಹಸಿಮೆಣಸು ಸಪ್ರೇಟ್ ಬೇಯಿಸಿ ಸೇರಿಸ್ಕೊಂಡಿದ್ದೆ. ರುಬ್ಲಿಕ್ಕೆ ಕಾಯಿ ಒಂದು ಇಷ್ಟು ತೊಗೊಂಡಿದ್ದೆ, ಒಂದು ಅರ್ಧ ಕಡಿ ಇದೆ. ಉಪ್ಪು, ಜೀರಿಗೆ, ಇವನ್ನು ನೈಸಾಗಿ ರುಬ್ಕೋಬೇಕು. ಆಮಟೆಕಾಯಿ ಬಿಟ್ಟು ನೈಸಾಗಿ ರುಬ್ಬಿದ್ದೇನೆ. ಮತ್ತು ಕೊನೆಗೆ ಆಮಟೆಕಾಯಿ ಹಾಕಿ 1-2 ಸುತ್ತು ತಿರುಗಿಸಿದ್ದೆ. ಆಗಿದೆ. ಇದು ನೀರು ಸೇರಿಸ್ತೇನೆ. ನಾಲ್ಕು ದೊಣ್ಣಮೆಣಸಿನ್ಕಾಯಿ ತಗೊಂಡಿದ್ದೆ. ಇದನ್ನು ಚೆನ್ನಾಗಿ ತೊಳೆದು ಅರ್ಧ ಕಟ್ ಮಾಡ್ಕೊಳ್ತೇನೆ. ಹಿಟ್ಟು ಕಲಿಸ್ಲಿಕ್ಕೆ ರೆಡಿ ಮಾಡ್ಕೊಳ್ಳುವ. 1 ಬೌಲ್ ಕಡಲೆ ಹಿಟ್ಟು, ಇಷ್ಟು ಬೇಡ ಅಕ್ಕಿ ಹಿಟ್ಟು, ಇದ್ರದ್ದು ಅರ್ಧ ಹಾಕ್ತೇನೆ. ಇಷ್ಟು ಸಾಕು, ಅರ್ಧ ಹಾಗೆ ಇದೆ ನೋಡಿ. ಜೀರಿಗೆ ಇಷ್ಟು ತಗೊಂಡಿದ್ದೇನೆ. ಇದನ್ನು ಈ ಥರ ಹಾಕ್ಕೋಬೇಕು. ಸೇರಿಸ್ತೇನೆ. ಉಪ್ಪು, ಇದಕ್ಕೆ ಖಾರ ಸೇರಿಸೋದಿಲ್ಲ, ಯಾಕಂದರೆ ದೊಣ್ಣಮೆಣಸಿನ್ಕಾಯಿ ತುಂಬ ಖಾರ ಇದೆ. ಈಗ ನೀರು ಹಾಕಿ ಕಲಿಸ್ತೇನೆ. ಹಿಟ್ಟು ರೆಡಿಯಾಗಿದೆ. ಇದು ಖಾರ ತುಂಬ ಇರೋದ್ರಿಂದ ಹಿಟ್ಟಿಗೆ ನಾನು ಖಾರದ ಹುಡಿ ಬೆರೆಸಿಲ್ಲ. ಇದಕ್ಕೆ ಸ್ವಲ್ಪ ಉಪ್ಪು ಬೆರೆಸ್ತೇನೆ. ಮೊಸರು ಸ್ವಲ್ಪ, ಕಲಸಿಡುವ. ಬಜಿಗೆ ಎಣ್ಣೆ ಬಿಸಿ ಇಟ್ಟಿದ್ದೆ. ಇದಕ್ಕೆ ಇಂಗು ಸ್ವಲ್ಪ ಸೇರಿಸ್ತೇನೆ.
ಇಷ್ಟು ಹದಕ್ಕೆ ಬಂದರೆ ಸಾಕು ನೋಡಿ. ಉಪ್ಪು ಸರಿಯಾಗಿದೆ. ಮುಕ್ಸಿ ಹಾಕುವ. ಈ ಥರ ತಲೆ ಹಚ್ಕೋಬೇಕಾ. ಬದನೆಕಾಯಿ ಎರಡು ಮಧ್ಯೆ ಮಧ್ಯೆ. ಇನ್ನು ಮುಂದೆ ಇದ್ರ ರೆಸಿಪಿ ತೋರಿಸ್ತೇನೆ. ಮಗ ಒಂದು ಮಧ್ಯದಲ್ಲಿ ಬಂದು ಇದು ಇಟ್ಕೊಂಡು ಬಂದ ಮಾಡಂತ. ಇದ್ರ ಸಂಗಡ ಮಂಡಕ್ಕಿ ಸೂಶಲ ಮಾಡಿದ್ರೆ ಚೆನ್ನಾಗಿರ್ತದೆ. ಮಾಡುವ ಇನ್ನೊಮ್ಮೆ. ಅದು ಮುಂದಿನ ಇದರಲ್ಲಿ ರೆಸಿಪಿಯಲ್ಲಿ ತೋರಿಸುವ. ಆಗಿದೆ ಇದು. ದೊಣ್ಣಮೆಣಸಿನ್ಕಾಯಿ ತುಂಬ ಖಾರ ಇದೆ. ನೀವು ಅದರದ್ದು ಬೀಜಗಳನ್ನೆಲ್ಲ ತೆಗೆದು ಹಾಗೆ ಫ್ರೈ ಮಾಡಿ ತಿನ್ಬೋದು. ಆ ಕಡೆಯವರಿಗೆ ಅಂದರೆ ಧಾರವಾಡ, ಗದಗು ಆ ಕಡೆಯವರಿಗೆಲ್ಲ ಖಾರ ಜಾಸ್ತಿ. ನಮ್ಮ ಮನೆಯವರು ಹಾಗೆ ತುಂಬ ಖಾರ ತಿನ್ನೋದು. ಅವರು ಮತ್ತೆ ಹೇಳಿದರು ಬೀಜನ ತೆಗಿಬೇಡ, ನೀನು ತಿನ್ನು ಹಾಗೆ ಬಿಡಿಸ್ಕೊಂಡು ತಿನ್ನು ಅಂತ. ಆಗಿದೆ. ಇದಕ್ಕೊಂದು ಬೆಳ್ಳುಳ್ಳಿ ಒಗ್ಗರಣೆ ಕೊಡುವ. ಬೇಕಾದರೆ ಸ್ವಲ್ಪ ನೀರು ಹಾಕಿ ತೆಳುನ್ ಬೇಕಾದರೆ ಮಾಡ್ಕೋಬೋದು. ನನಗಿಷ್ಟೇ ಸಾಕು. ತಂಬಳಿಗೆ ಒಗ್ಗರಣೆಗೆ ಎಣ್ಣೆ ಇಟ್ಟಿದ್ದೆ, ಮತ್ತು ಜಜ್ಜಿಟ್ಟ ಬೆಳ್ಳುಳ್ಳಿ ಸೇರಿಸ್ತೇನೆ. ಆಗಿದೆ ಇದು. ಬಂದ್ ಮಾಡ್ತೇನೆ. ಚಕ್ಕೆ ಸೊಪ್ಪಿನ ತಂಬಳಿ ಮತ್ತು ಮೆಣಸಿನ ಬಜೆ ರೆಡಿಯಾಗಿದೆ.